ವೆಂಕಟೇಶ್ವರ ಸ್ವಾಮಿ ಪಾದಮೇ ಗತಿ ಗೋವಿಂದ. ಈಶ್ವರ ಪಾದಮೇ ಗತಿ ಗೋವಿಂದ. ನಾವು ನಾಗಮಂಗಲ ಗ್ರಾಮದಿಂದ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಉತ್ಸವ ವಿಗ್ರಹಗಳು ಗರುಡ ವಾಹನ ಮಾಡ್ಕೊಂಡು ಬಂದಿದ್ದೀವಿ. ಡಾಕ್ಟರ್ ಮಂಜುನಾಥ್ ಶಿಲ್ಪಿ ಅವರು ವಿಗ್ರಹಗಳು ಮಾಡಿಕೊಟ್ಟಿರ್ತಾರೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಮೂರಿಗೆ ಮೆರವಣಿಗೆ ಇವತ್ತು ಇಲ್ಲಿಂದ ತಗೊಂಡು ಹೋಗ್ತಾ ಇದ್ದೀವಿ. ಉಪ್ಪುಂಟೆಯಿಂದ ನಾಗಮಂಗಲ ಇಜ್ಗುಂಡ್ಲಹಳ್ಳಿ ಗ್ರಾಮ ಪಂಚಾಯತ್ ನಾಗಮಂಗಲ ಗ್ರಾಮ. ಯಾವ ರೀತಿ ಇದೆ? ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಮುಂಚೆನೂ ಮಾಡಿಸಿದ್ದೇವೆ. ಇವಾಗ ಮುಂಚೆ ಚೆನ್ನಾಗಿ ಮಾಡಿರೋದಕ್ಕೆ ಇವಾಗ ಬಂದಂಗೆ ಮಾಡ್ಕೊಂಡು. ಇಜ್ಗುಂಡ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ನಾಗಮಂಗಲ ಗ್ರಾಮಕ್ಕೆ ಉಪ್ಪುಕುಂಟೆ ಡಾಕ್ಟರ್ ಶಿಲ್ಪಿ ಮಂಜುನಾಥ್ ರವರ ಒಂದು ನೇತೃತ್ವದಲ್ಲಿ ನಾಗಮಂಗಲ ಗ್ರಾಮಕ್ಕೆ ಒಳ್ಳೆ ಒಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ವಿಗ್ರಹವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮಂ ಗುರುರ್ ವಿಷ್ಣುಃ ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಜಗತ್ಲೋಕ ಕಾರಣಂ ಶ್ರೀ ದಕ್ಷಿಣಾಮೂರ್ತೆ ನಮಃ. ಶ್ರೀ ವಿಶ್ವಕರ್ಮ ಪರಬ್ರಹ್ಮಣೇ ನಮೋಸ್ತೆ. ನಮಸ್ಕಾರ. ಈ ಒಂದು ದಿನದಿಂದ ಯಾವ ನಾಗಮಂಗಲ ಪಿಚ್ಗೊಂಡ್ಲಹಳ್ಳಿ ಪಂಚಾಯತಿ ಮುಳಬಾಗಲ್ ತಾಲೂಕು ನಾಗಮಂಗಲ ಗ್ರಾಮಸ್ಥರು ಹಾಗೂ ನಮ್ಮ ಸ್ವಾಮಿಗಳ ಮುಖಾಂತರವಾಗಿ ಸೋಮಪ್ಪ ಅವರ ಮುಖಾಂತರವಾಗಿ ನಮ್ಗೆ ಈ ತರ ಒಂದು ಗರುಡ ಸ್ವಾಮಿ ಇದ್ದಾರೆ. ನಮ್ಗೆ ಒಂದು ಗರುಡ ವಾಹನ ಬೇಕಾಗಿತ್ತು. ಸ್ವಾಮಿ ಉತ್ಸವಕ್ಕೆ ವಾಹನ ಇಲ್ಲ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಆ ಊರಿನ ಗ್ರಾಮಸ್ಥರು ಬಂದು ನಮ್ಗೆ ಒಂದು ಗರುಡ ವಾಹನ ಮಾಡ್ಕೊಡ್ಬೇಕು ಅಂತ ನಮ್ಗೆ ಹೇಳಿದ್ರು. ಆ ಗರುಡ ವಾಹನ ತುಂಬಾ ಚೆನ್ನಾಗಿ ಬಂದಿದೆ. ಪಂಚಲೋಹದಲ್ಲಿ ಮಾಡಿರೋದು. ಯಾವುದೇ ಕಾರಣಕ್ಕೆ ಯಾವುದೇ ತೊಂದರೆ ಬಂದ್ರಲ್ಲಿ ನಾವೇ ಜವಾಬ್ದಾರಾಗಿರುತ್ತೇವೆ. ಆ ಕಪ್ಗಾಗೋದಾಗ್ಲಿ, ಕ್ರಾಕ್ ಹೊಡಿಯೋದಾಗ್ಲಿ, ಕಟ್ಟಾಗೋಗಾಗ್ಲಿ, ಈ ತರ ಏನೇನಾದ್ರೆ ನೀವು ನಂಗೆ ಫೋನ್ ಮಾಡಿದ್ರೆ ನಾವು ಬಂದು ಅದ್ರ ಏನ್ ಪ್ರಾಬ್ಲಮ್ ಐತೆ ಅಂತ ನೋಡ್ಬಿಟ್ಟು ಅದನ್ನ ರೆಡಿ ಮಾಡಿ ಕೊಡ್ತೀವಿ. ಇಲ್ಲ ಅದಾಗ್ಲಿಲ್ಲ ಅಂದ್ರೆ ಬೇರೆದ್ ಕೊಡಕ್ಕೂ ರೆಡಿ ಇರ್ತೀವಿ. ಎರಡನೇದಾಗಿ ಈ ಸ್ವಾಮಿ ವೆಂಕಟರಮಣ ಸ್ವಾಮಿ ಮತ್ತು ಶ್ರೀದೇವಿ ಭೂದೇವಿ ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ. ಆ ವಿಗ್ರಹಗಳಿಗೆ ತಕ್ಕನಂಗೆ ಗರುಡ, ಯಾಕಂದ್ರೆ ಅವರು ಉತ್ಸವ ಹೋಗುವಾಗ ಗರುಡ ಇಲ್ಲ ಅಂದ್ರೆ ಉತ್ಸವ ಮಾಡಂಗಿಲ್ಲ. ಯಾಕಂದ್ರೆ ವೈಕುಂಠಕ್ಕೆ ಹೋಗುವಾಗ ಗರುಡನೇ ಅವ್ರಿಗೆ ಒಂದು ವಾಹನವಾಗಿ ಏರ್ಪಾಡಾಗಿರುತ್ತಾರೆ. ಆದ್ರಿಂದ ವಾಹನ ಮಾಡಿಸಿದರೆ ತುಂಬಾ ಚೆನ್ನಾಗಿ ಬಂದಿದೆ. మీకు అందరికీ ఇష్టమైంది దేవుడు ಎಲ್ಲ ವಿಗ್ರಹ ಚೆನ್ನಾಗಿದೆಯಾ ನಿಮ್ಗೆಲ್ರಿಗೂ? ಸರಿ ತಾಯಿ, ನಾವು ಇದೇ ತರ ನಡ್ಸ್ಕೊಂತೀವಿ. ಏನೇ ತೊಂದರೆ ಬಂದಲ್ಲಿ ನಮ್ಗೆ ಫೋನ್ ಮಾಡಿ, ಯಾವ್ದೇ ತೊಂದರೆ ಬರ್ಲಿ ಫೋನ್ ಮಾಡಿ, ನಾವು ಅದಕ್ಕೆ ಅದೇನಿದೆ ಅನ್ನೋದನ್ನ ನಾವು ರೆಡಿ ಮಾಡ್ಕೊಂಡು. ಸಂತೋಷ. ಸ್ವಸ್ತಿ. ಮಹಾ ವೆಂಕಟರಮಣ ಸ್ವಾಮಿ ಮತ್ತು ಶ್ರೀದೇವಿ ಭೂದೇವಿ ಅವರಿಗೆ ನಾವು ಹೆಂಗೆ ಒಂದು ಓಡಾಡಕ್ಕಾಗ್ಲಿ, ಒಂದು ನಮ್ಮ ಒಂದು ಅನುಕೂಲಕ್ಕಾಗ್ಲಿ ಒಂದು ವಾಹನ ತಗೊಂತೀವಿ. ವಾಹನ ಅಂದ್ರೆ ಒಂದು ಕಾರು, ಒಂದು ಗಾಡಿನೋ ಯಾವ್ದೋ ಒಂದು ತಗೊಂತೀವಿ. ಅದೇ ತರ ಇವರು, ನಿಮ್ಮ ಮನೆ ಹೆಸರಪ್ಪ? ದೊಡ್ಡ ವೆಂಕಟಸ್ವಾಮಿ ಅವರ ಮನೆಯವರು, ಅವರ ಮಗ ಆದ ಸೋಮಪ್ಪನವರು ಮತ್ತು ಅವರ ಧರ್ಮಪತ್ನಿ ಆದ ಶ್ರೀಮತಿ ಜಾನಕಮ್ಮನವರು ಈ ದೇವರಿಗೆ ಒಂದು ಗರುಡ ವಾಹನ ಸೇವೆಯನ್ನು ನಡೆಸೋದಕ್ಕೆ ತುಂಬಾ ಅನುಕೂಲವಾಗಿ ಅವರಿಂದಾನೇ, ಅವರ ಸ್ವಂತ ಇದರಿಂದಾನೇ ಒಂದು ವಾಹನವನ್ನು ಕೊಡುಗೆ ಕೊಟ್ಟಿದ್ದಾರೆ. ಅವ್ರಿಗೆ ಆ ಮಹಾದೇವರಾದ ಶ್ರೀ ವೆಂಕಟರಮಣ ಸ್ವಾಮಿ ಅವರು ಮತ್ತು ಶ್ರೀದೇವಿ ಭೂದೇವಿ ಸಮೇತ ಇರುವ ಅವರು ಇವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಸಂತೋಷವಾಗಿರಬೇಕು ಅಂತ ಆ ದೇವರಲ್ಲಿ ಮನವಿ ಮಾಡ್ಕೊಂತ ಇದೀವಿ. ಓಂ ಶತಮಾನಂ ಭವತಿ ಶತಾಯುಷ್ಪರಸ ಆಯುಷ್ ಸೇವೇಂದ್ರಿಯಾಯ ಪ್ರತಿಷ್ಠತೆ. ಶ್ರೀ ವೆಂಕಟರಮಣ ಸ್ವಾಮಿ ದೇವತಾಭ್ಯೋ ನಮಃ. ಕೃಪಾ ಕಟಾಕ್ಷರ ಪ್ರಸಾದ ಸಿದ್ಧಿರಸ್ತೋ. ಸ್ವಾಮಿ ಬನ್ನಿ. ಶಿಲ್ಪಿಗಳು, ಅರ್ಚಕರು ಅಂದ್ರೆ ಏನೋ ಅವ್ರವ್ರ ಒಂದು ಕೆಲಸ ಕಾರ್ಯದಲ್ಲಿ ತೊಡಗಿ
ಎಲ್ಲ ಸಮಸ್ತ ಜನರಿಗೂನು ಆಯುಷ್ ಆರೋಗ್ಯ ಕೊಡಬೇಕು ಆ ದೇವರು, ಒಂದು ನೆಮ್ಮದಿ ಕೊಡಬೇಕು ಅಂತ ನಾವೊಂದು ಶಿಲ್ಪಿಗಳಾಗಿ ಹಾಗೂ ಅರ್ಚಕರಾಗ್ಲಿ ನಮ್ದು ಇಷ್ಟೇ ಕೆಲಸ. ನಮ್ಮ ಸ್ವಾರ್ಥಕ್ ನಾವು ಮಾಡಲ್ಲ, ನೀವು ಎಲ್ರು ಚೆನ್ನಾಗಿರ್ಬೇಕು ಅಂತ ಒಂದು ಲೋಕ ಕಲ್ಯಾಣಕ್ಕಾಗಿ ಇವರು ದೇವ್ರ ಸೇವೆ ಮಾಡೋದು ಅಲ್ದಿರ ಆ ಮಹಾದೇವರನ್ನ ಇವರೇ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ವೆಂಕಟರಮಣ ಸ್ವಾಮಿ ಮತ್ತು ಶ್ರೀದೇವಿ ಭೂದೇವಿ ತಾಯಿ ಮತ್ತು ತಂದೆಯನ್ನ ಇವರ ದೇವಸ್ಥಾನಕ್ಕೆ ಇವರೇ ಕೊಡುಗೆಯಾಗಿ ತಂದುಕೊಂಡಿದ್ದಾರೆ. ಇವರಿಗೆ ನಮ್ಮ ಪಾದಾಭಿವಂದನೆಗಳನ್ನು ಮಾಡುತ್ತಾ ಆ ಸ್ವಾಮಿಗಳು ಆಯುಷ್ ಆರೋಗ್ಯ ಎಲ್ಲ ಕೊಂಡು ಓಂ ಶತಮಾನಂ ಭವತಿ ಶತಾಯುಷ್ ಪುರುಷ ಆಯುಷ್ಯೇಂದ್ರಿಯಾಯ ಪ್ರತಿಷ್ಠತೆ.